ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರು ದೇವರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ಮಂಗಳವಾರ ಇರೋದರಿಂದ ಮಂಗಳವಾರದ ದಿನ ಏನಾದರೂ ನೀವು ಈ ಕ್ರಿಯೆ ಏನಾದರೂ ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ನಿಮ್ಮ ಎಂಥ ಶತ್ರುನಾದರೂ ಇರಲಿ ನಾಶ ಆಗೋಗ್ತಾರೆ. ಅದು ಹೇಗೆ ಏನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಆ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ, ಮಂಗಳವಾರದ ದಿನ ಈ ಕ್ರಿಯೆ ಮಾಡೋದಕ್ಕೆ ನಿಮ್ಗೆ ಏನೆಲ್ಲ ಬೇಕು ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ 5 ಕರಿಮೆಣಸನ್ನು ತಗೊಳ್ಳಿ ಮತ್ತು 11 ಕರ್ಪೂರವನ್ನು ತೆಗೆದುಕೊಂಡು ಯಾರು ನಿಮಗೆ ಶತ್ರು ಇದ್ದಾರೋ, ಅಂದರೆ ಅಕ್ಕಪಕ್ಕ ಇರ್ಬೋದು ಅಥವಾ ಆಫೀಸ್ನಲ್ಲಿರ್ಬೋದು, ಇಲ್ಲ ನೀವು ಕೆಲಸ ಮಾಡೋ ಕೆಲಸ ಜಾಗದಲ್ಲಿ ಇರ್ಬೋದು, ಇಲ್ಲವೇ ಹಿತಶತ್ರು ಇರ್ಬೋದು, ಅಥವಾ ಸಂಬಂಧದಲ್ಲೇ ಏನಪ್ಪ ಇವರು ಇಷ್ಟು ಮುಂದುವರಿತವ್ರು, ಇವ್ರು ಹೇಗಾದರೂ ಹಾಳು ಮಾಡಬೇಕು ಅಂತ ನಿಮ್ಮ ಮನೆ ಮುಂದೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ನಿಂಬೆಹಣ್ಣು ತಂದಾಕೋದು, ಇಲ್ಲ ಅರಿಶಿಣ ಕುಂಕುಮ ತಂದಾಕೋದು, ಅಥವಾ ನಿಮ್ಮ ಮನೆಗೆ ಅವರು ಬರಲ್ಲ ಅಂತಹವರು ಏಕಾಏಕಿ ಸಡನ್ನಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನ ನಿಮ್ಮ ಮನೆಗೆ ಬಂದು ಹೋದಾಗ ಅವರು ನಿಮ್ಮ ಮನೆಯಲ್ಲಿ ಯಾರಾದರೂ ಹುಷಾರು ತಪ್ಪಿ ಬೀಳೋದು, ಇಲ್ಲ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು, ಈ ಥರ ಯಾರಾದರೂ ಮಾಡ್ತಾ ಇದ್ದರೆ ಅಂಥವ್ರನ್ನ ಮಟ್ಟ ಹಾಕೋದು ಯಾಕಪ್ಪ, ನಾವೆಲ್ಲ ದೇವ್ರಿಗೂ ಪೂಜೆ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ, ಆದರೂ ನಮಗೆ ಯಾಕೆ ಈ ತೊಂದರೆ ಅಂತ ಏನಾದರೂ ನೀವು ಆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಈ ಕ್ರಿಯೆಯನ್ನು ಮಾಡಿ. ನಿಮ್ಮ ಶತ್ರು ಅನ್ನೋರೇ ಇರಲ್ಲ, ಅವರೇ ಆಗಲಿ. ನೀವು ಹೇಳ್ಬೋದು, ಇಲ್ಲ ಅವರು ವಾರ ದೇವಸ್ಥಾನಕ್ಕೆ ಹೋಗ್ತಾರೆ, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಏನಾದರೂ ಮಾಡಿಸ್ಕೊಂಡು ಬರ್ತಾರೆ, ಅಂಥವ್ರಿಗೆ ಇದೆಲ್ಲ ಹರಿಯುತ್ತಾ, ಈ ಕೆಲಸ ಆಗುತ್ತಾ, ಅವ್ರ ಮೇಲೆ ಪ್ರಭಾವ ಬೀರುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಪ್ರಭಾವ ಬೀರುತ್ತೆ. ಯಾವ ವ್ಯಕ್ತಿಗೆ ದೈವ ಬಲ ಅಂತ ಅನ್ನೋದು ಇರಲ್ವೋ ಆ ವ್ಯಕ್ತಿಗೆ ಇದು ಖಂಡಿತ ಪರಿಣಾಮ ಬಿದ್ದೇ ಬೀರುತ್ತೆ. 1 ಸಾರಿ ಮಾಡಿ, 2 ಸಾರಿ ಮಾಡಿ, 3 ಸಾರಿ ಮಾಡಿ, ಖಂಡಿತ ಈ ಕ್ರಿಯೆ ಸಕ್ಸಸ್ ಆಗುತ್ತೆ. ಹೇಗೆ ಗೊತ್ತಾ, ಈಗ ಒಂದು ಮಾವಿನಕಾಯಿನ ನಾವು ಮರದಿಂದ ಬೀಳಿಸ್ಬೇಕು ಅಂದರೆ 10 ಕಲ್ಲನ್ನು ಹೊಡಿತೀವಿ. 10 ಕಲ್ಲು ಹೊಡೆದ್ರೆ ಒಂದು ಮಾವಿನಕಾಯಿ ಬಿಡುತ್ತೆ. ಒಂದು ಕಲ್ಲನ್ನು ತೆಗೆದು ಹೊಡೆದ್ಬಿಟ್ಟು ಬಿದ್ದಿಲ್ಲಲ್ಲಪ್ಪ, ನಮ್ಗೆ ಬೀಳಲ್ಲಪ್ಪ, ನಮ್ಮ ಹಣೆ ಬರ ಸರಿ ಇಲ್ಲಪ್ಪ ಅನ್ನೋದು ತಪ್ಪು. ಮರಳಿ ಯತ್ನವ ಮಾಡು, ಆಯಿತಾ? ಈ ಕ್ರಿಯೆನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಏನು ಮಾಡಬೇಕು? ಕರ್ಪೂರ 11 ಮತ್ತು 5 ಕರಿಮೆಣಸನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಸ್ನೇಹಿತರೆ, ಈ ಕ್ರಿಯೆನ ಮನೆ ಒಳಗಡೆ ಮಾಡಬಾರ್ದು, ಮನೆ ಹೊರಗಡೆನೇ ಮಾಡಬೇಕು, ಅಥವಾ ಮನೆಯ ಮೇಲ್ಛಾವಣಿಯಲ್ಲಿ ಮಾಡಬೇಕು. ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ಒಂದು ಮಂತ್ರ ಕೊಡ್ತೀನಿ, ಅಲ್ಲಿ ಅಮುಕಿ ಅನ್ನೋ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಸೇರಿಸಿಕೊಳ್ತಾ 108 ಸಾರಿ ಮಂತ್ರ ಪಠನೆ ಮಾಡಿ. ಸೂರ್ಯ ಉದಯದಿಂದ ಸೂರ್ಯ ಅಸ್ತದ ತನಕ ಯಾವ ಬೇಕಿದ್ರೂ ಮಾಡ್ಬೋದು. ಈ ಕ್ರಿಯೆನ ಮಾಡಿ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಭಗವತಿ ರುದ್ರಶಕ್ತಿ ತ್ರಿಕಾಳಿ ಲತಿ ಅಮುಕಿ ವೈ ನಾಶನಂ ಓಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ: ಓಂ ನಮೋ ಭಗವತಿ ರುದ್ರಶಕ್ತಿ ತ್ರಿಕಾಳಿ ಲತಿ ಹಮ್ಮುಖಿ ನಾಶನಂ ಓಂ ಫಟ್ ಸ್ವಾಹ. ಈ ಕ್ರಿಯೆನ ಮಂತ್ರ ಪಠನೆಯೆಲ್ಲ ಮುಗಿದ ಮೇಲೆ ಆ 11 ಕರ್ಪೂರದ ಸಹಾಯದಿಂದ ಆ 5 ಕರಿಮೆಣಸನ್ನು ಸುಟ್ಟು ಬಿಡಿ ಸಾಕು. ಏನದು ಸುಟ್ಟಿ ಕರಕಲಾಗ್ತಾ ಹೋಗುತ್ತೋ ಆ ರೀತಿ ಅವ್ರ ಜೀವನ ಪೂರ್ತಿ ನಾಶ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ.